ಧರ್ಮಸ್ಥಳ ನಿಗೂಢ ಸಾವುಗಳ ಕೇಸ್ ಬೆನ್ನತ್ತಿದ ಎಸ್ಐಟಿಗೆ ಸ್ಫೋಟಕ ಸಾಕ್ಷಿಗಳು ಸಿಕ್ಕಿವೆ. ಅನಾಮಿಕ ಗುರುತಿಸಿದ್ದಂತಹ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾಗಿವೆ. ಮೊದಲು ಒಂದು ಶವದ 2 ಮೂಳೆಗಳು ಪತ್ತೆಯಾಗಿದ್ವು. ಎಫ್ಎಸ್ಎಲ್ ತಂಡದ ಪ್ರಾಥಮಿಕ ಮಾಹಿತಿ ಪ್ರಕಾರ ಪುರುಷನ ಕೈ ಮೂಳೆ ಅಂತ ಹೇಳಲಾಗ್ತಾ ಇತ್ತು. ಇದನ್ನ ಆಧಾರವಾಗಿಟ್ಕೊಂಡು ಅದೇ ಜಾಗದಲ್ಲಿ ಮತ್ತಷ್ಟು ಆಳ ಅಗೆದಾಗ ಮತ್ತಷ್ಟು ಮೂಳೆಗಳು ಪತ್ತೆಯಾಗಿವೆ. ಮನುಷ್ಯನ ತಲೆಬುರುಡೆಯ ಮೂಳೆಗಳು ಸಿಕ್ಕಿವೆ. ಎಫ್ಎಸ್ಎಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಎಸ್ಐಟಿ ಟೀಮ್ ನಿಯಮಬದ್ಧವಾಗಿ ಜಾಗರೂಕತೆಯಿಂದ ಮೂಳೆಗಳನ್ನ ಸಂಗ್ರಹಿಸುತ್ತಿದ್ದಾರೆ. ತಲೆಬುರುಡೆ ಪುರುಷನದ್ದು ಮಹಿಳೆಯದ್ದು ಅನ್ನೋದನ್ನ ಅಂತಿಮವಾಗಿ ವೈದ್ಯರಷ್ಟೇ ಖಚಿತಪಡಿಸಬೇಕಿದೆ. ಇದಕ್ಕೆ ಡಿಎನ್ಎ ಟೆಸ್ಟ್ ಆದಾಗ ಮಾತ್ರ ಸ್ಪಷ್ಟತೆ ಸಿಗಲಿದೆ. ಉಷ್ಣಾಂಶ ಇರೋ ಪ್ರದೇಶದಲ್ಲಿ ಮೂಳೆ ಸಿಕ್ಕಿದ್ರೆ ಪರೀಕ್ಷೆ ವೇಳೆ ಬೆಂಡಾಗುವ ಸಾಧ್ಯತೆ ಇರ್ತಿತ್ತು. ಆದ್ರೀಗ ತೇವಾಂಶ ಇರೋ ಪ್ರದೇಶದಲ್ಲಿ ಸಿಕ್ಕಿರೋದ್ರಿಂದ ಪರೀಕ್ಷೆ ವೇಳೆ ಸಹಕಾರವಾಗ್ತಾ ಇದೆ. ಇನ್ನು ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಮೂಳೆಗಳನ್ನ ಹುಳುಗಳು ತಿಂದಿದ್ರೆ ಪರೀಕ್ಷೆ ಅಸಾಧ್ಯ ಎನ್ನಲಾಗ್ತಾ ಇದೆ. ಪರೀಕ್ಷೆ ಮಾಡಿದ್ರೂ ಸಹ ಸರಿಯಾದ ಸ್ಪಷ್ಟನೆ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು 6ನೇ ಪಾಯಿಂಟ್ಗೆ ಈಗಾಗಲೇ ಶ್ವಾನದಳವನ್ನ ಕರೆಸಲಾಗಿದೆ. ಹಿಚಾಟಿ ಬಳಸಿ ಮೂಳೆ ಸಿಕ್ಕಿದ್ದಂತಹ ಜಾಗದ ಸುತ್ತಮುತ್ತ ಅಗಸಲಾಗ್ತಾ ಇದೆ. ಈ ಎಲ್ಲಾ ಪ್ರಕ್ರಿಯೆ ಕಾಣಿಸದಂತೆ ಮೂಳೆ ಸಿಕ್ಕ ಜಾಗದ ಸುತ್ತಮುತ್ತ ಹಸಿರು ಪರದೆಯನ್ನ ಈಗ ಅಳವಡಿಸಲಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.